ದೇಹ ದೇವಾಲಯ ಅಂತಾರೆ, ಇದು ಬ್ಯೂಟಿಫುಲ್ ಮಂದಿರ ಅಂತ. ಇದೇ ದೇಹವನ್ನು ಬಂಧನ ಅಂತಾರೆ. ಇದೇ ದೇವಾಲಯ ಬಂಧನ ಆಗಕ್ಕೆ ಸಾಧ್ಯ? ನಾವು ನೋಡೋಣ. ನಮಗೆ ಯಾವಾಗ ಇದು ದೇವಸ್ಥಾನ, ಈ ದೇಹ ಯಾವಾಗ ಬಂಧನ, ಇದನ್ನು ನಾವು ತಿಳ್ಕೊಂಡ್ಬಿಟ್ರೆ ಇದು ಒಂದು ದೊಡ್ಡ ವಿವೇಕ. ದೇಹ ದೇವಸ್ಥಾನ ಅಂದಾಗ ದೇವಸ್ಥಾನ ಜ್ಞಾಪಿಸ್ಕೊಳ್ಳಿ, ದೇವರಿರೋ ಜಾಗ. ಈ ದೇವರು ಒಳಗಡೆ ಇರೋ ಜಾಗ ದೇವಸ್ಥಾನ. ಇಲ್ಲಿ ಅಹಂ ನಾನು, ದ ಎಸೆನ್ಸ್ ವಿಚ್ ಈಸ್ ಟೆಲಿಂಗ್ ಐ ಈಸ್ ಬ್ರಹ್ಮ, ನಾನು ಬ್ರಹ್ಮ ಸ್ವರೂಪ. ಶಿವೋಹಂ, ಅಹಂ ಅನ್ನೋದು ನಾನು ಅನ್ನೋದು ಶಿವ, ನಾನು ಅನ್ನೋದು ಬ್ರಹ್ಮ, ನಾನು ಅನ್ನೋದು ಡಿವೈನ್. ಈ ಭಾವನೆ ನಾನು ಬ್ರಹ್ಮ ಅನ್ನೋದು ಬಂದಾಗ ದೇಹ ದೇವಸ್ಥಾನ. ಯಾವಾಗ ಬಂಧನ? ಈ ದೇಹ ಇದೇನು ಇವತ್ತಿರೋದು ನಾಳೆ ಹೋಗೋದು, ಮಾಯೆಯ ದೇಹ, ಇದರ ವ್ಯಾಮೋಹ, ಬಾಡಿ ಕಾನ್ಷಿಯಸ್ ಆಗಿ ಈ ದೇಹ ನಾನೇ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಲ್ಲ, ಆ ಟೈಮ್ನಲ್ಲಿ ನಾನು ನಿಜವಾದ ನಾನುವಿಗೆ ಈ ಬಾಡಿ ಬಂಧನ. ಆ ಎಸೆನ್ಸ್ ವಿಚ್ ಈಸ್ ಟೆಲಿಂಗ್ ಐ ಈಸ್ ಬೌಂಡ್ ನೌ. ನಾನು ಈಗ ದೇಹನ ನಾನು ಅಂದ್ಕೊಂಡ್ಬಿಟ್ಟಿರೋದ್ರಿಂದ ಅದು ಬಂಧನ, ನಮಗೆ ಬಂಧನ. ಅದು ನಮ್ಮ ಒಳಗಡೆ ನಾವು ಫ್ರೀ ಆಗಿದ್ದೀವಿ, ಆದರೆ ಈ ಬಾಡಿ ನಾನು ಅಂತ ಸ್ವಲ್ಪ ಇದನ್ನು ಮರೆತುಬಿಟ್ಟು, ನನ್ನನ್ನು ಮರೆತುಬಿಟ್ಟು ಈ ಬಾಡಿ ನಾನು ಅಂದ್ಕೊಂಡಿರೋದ್ರಿಂದ ನನಗೆ ಈ ಬಾಡಿ ಬಂಧನ. ಈಗ ದೇಹ ಬಿಟ್ಟ ಮೇಲೆ, ಸತ್ತ ಮೇಲೆ, ಇಟ್ಸ್ ಅನ್ ಅಬ್ಸಲ್ಯೂಟ್ ಫ್ರೀಡಮ್, ಅಲ್ಟಿಮೇಟ್ ಫ್ರೀಡಮ್. ನಾನು ಹೊರಗೆ ಬಂದುಬಿಡ್ತೀನಿ. ಪ್ರತಿದಿನ ಧ್ಯಾನ ಮಾಡಿದ್ರೆ ಈ ದೇಹ ನಾನಲ್ಲ, ಐ ಆಮ್ ಬಿಯಾಂಡ್ ದಿ ಬಾಡಿ. ಬಾಡಿನ ರಿಲ್ಯಾಕ್ಸ್ ಮಾಡಿ, ಲೆಟ್ ಗೋ ದಿ ಮೈಂಡ್ ಆ್ಯಂಡ್ ಲೆಟ್ ಗೋ ದಿ ಬಾಡಿ ಆ್ಯಂಡ್ ಯು ಆರ್ ಫ್ರೀ, ಅಬ್ಸಲ್ಯೂಟ್ಲಿ ಫ್ರೀ. ಇದಕ್ಕೆ ದೇಹ ಬಿಟ್ಟು ಸಾಯಬೇಕಾಗಿಲ್ಲ. ಪ್ರತಿದಿನ ಧ್ಯಾನದಲ್ಲೂ ಯು ಫೀಲ್ ದಟ್ ಯು ಆರ್ ಇನ್ಫಿನೈಟ್, ಅನ್ಬೌಂಡೆಡ್. ಆಗ ನಿಂಗೆ ಅನಿಸುತ್ತೆ ಇದು ದೇಹ ದೇವಸ್ಥಾನ. ಈ ದೇವಸ್ಥಾನನ ನಾನು ಡಿಸಿಪ್ಲಿನಾಗಿ ಇಟ್ಟಿರಬೇಕು, ನಾನು ಇದನ್ನು ಬ್ಯೂಟಿಫುಲ್ಲಾಗಿ ಇಟ್ಟಿರಬೇಕು, ಇದನ್ನು ಆರೋಗ್ಯವಾಗಿ ಇಟ್ಟಿರಬೇಕು, ಇದನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು, ಇದನ್ನು ಚೆನ್ನಾಗಿ ಸರ್ವಿಸ್ ಮಾಡಿ ಇಟ್ಕೋಬೇಕು. ಇದು ದೇವಸ್ಥಾನ, ದೇವರಿರೋ ಜಾಗ ಅಂತ ಆವಾಗ ಅನಿಸುತ್ತೆ ನನಗೆ. ಒಂದು ನಮಗೆ ಇಷ್ಟೆಲ್ಲ ಬಿಡಿ, ದೇವರು ಅನ್ನೋದು ಬೇಡ, ದೇಹ ನಾನು ಅನ್ನೋದು ಬೇಡ. ನಮಗೆ ಬರೀ ಅನಾಟಮಿ ಮಾತ್ರ ಗೊತ್ತಿದೆ, ನಮ್ಮ ಆರ್ಗನ್ಸ್ ಎಲ್ಲ ಹೇಗೆ ಕೆಲಸ ಮಾಡ್ತಿದೆ ಗೊತ್ತಿದೆ. ಅಷ್ಟು ಬಿಟ್ಟು ಇನ್ನೇನು ಗೊತ್ತಿಲ್ಲ, ಇನ್ನೇನು ನಾವು ತಿಳ್ಕೊಳಕ್ಕೆ ಹೋಗಿಲ್ಲ, ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಅಂತ ಇಟ್ಕೊಳ್ಳೋಣ. ಈ ಸ್ಥಿತಿನಲ್ಲಿದ್ದಾಗ ನಮ್ಮ ಬಾಡಿನಲ್ಲಿ ಒಂದು ಮಾತ್ರ ನಿಜ, ಮೈಂಡ್ ಆ್ಯಂಡ್ ಬಾಡಿ ಎರಡು ಬೇರೆ ಬೇರೆ ಮಾಡೋಕ್ಕಾಗಲ್ಲ. ಮನಸ್ಸಲ್ಲಿ ಏನು ನಡೀತಾ ಇದೆ ಎಲ್ಲ ಬಾಡಿನಲ್ಲಿ ಅದು ಪರಿಣಾಮ ಆಗೇ ಆಗುತ್ತೆ, ಸೈಕೋಸೊಮ್ಯಾಟಿಕ್ ಎಲ್ಲ. ಇದು ಮಾತ್ರ ಸೈಂಟಿಫಿಕ್ ಆಗಿ ನಮಗೆ ಗೊತ್ತು. ಮೈಂಡ್ ಹಾಳು ಮಾಡಿಕೊಂಡ್ರೆ ಬಾಡಿ ಹಾಳಾಗುತ್ತೆ. ಗುಡ್ ಹೆಲ್ದಿ ಮೈಂಡ್, ಕಾಮ್ ಬಾಡಿ, ಇದು ಒಂದಕ್ಕೊಂದು ಯೋಗ ಆಗಬೇಕು ಅಂತ ಎಲ್ಲರಿಗೂ ಗೊತ್ತು. ಹೀಗಿದ್ದಾಗ ನಮ್ಮ ಬಾಡಿನಲ್ಲಿ ಒಂದೊಂದು ಸತಿ ವಿ ಫೀಲ್ ಟೆನ್ಷನ್. ಮೈಂಡಲ್ಲಿ ಇಲ್ಲ, ಬಾಡಿನಲ್ಲಿ ಅದರದ್ದು ಪರಿಣಾಮ ಸಪ್ರೆಸ್ ಮಾಡಿದ್ದು ಟೆನ್ಷನ್ ಥರ ಕಾಣುತ್ತೆ. ಬಾಡಿನಲ್ಲಿ ಟೆನ್ಷನ್, ಟೈಟ್ನೆಸ್ಸು ಇದೆಲ್ಲ ಮೈಂಡಲ್ಲಿ ಸ್ವಲ್ಪ ಇದಾಗಿದ್ದರೆ, ಇಂಬ್ಯಾಲೆನ್ಸ್ ಆಗಿದ್ದರೆ ಬಾಡಿನಲ್ಲಿ ಕಾಣುತ್ತೆ. ಎರಡನೇದು ನಮ್ಮಲ್ಲಿ ಅನ್ಈಸಿನೆಸ್ ಇರೋದು, ಆಮೇಲೆ ಒಂದು ರೀತಿ ಕ್ರಿಪಲ್ಡ್ ಫೀಲಿಂಗು, ಕ್ರೌಡೆಡ್ ಫೀಲಿಂಗು, ಕ್ರಶ್ಡ್ ಫೀಲಿಂಗು, ಏನೋ ಇಂಪ್ರಿಸನ್ಮೆಂಟ್, ಎಲ್ಲೋ ಜೈಲಲ್ಲಿ ಹಾಕಿದಂಗೆ ಚೈನ್ಡ್ ಫೀಲಿಂಗ್, ಎಲ್ಲ ಕಟ್ ಹಾಕ್ಬಿಟ್ಟಂಗೆ ಒಂದೊಂದು ಸತಿ ಬಾಡಿನಲ್ಲಿ ಫೀಲ್ ಆಗುತ್ತೆ. ಯಾಕಾಗ್ಬೋದು ಇದು? ಬೇಕಾದಷ್ಟು ರೀಸನ್ ಇದೆ. ನಮ್ಮ ಮೈಂಡಲ್ಲಿ ಒಂದೊಂದು ಸತಿ ನಮ್ಮ ಈಗೋ ಹರ್ಟ್ ಆದಾಗ, ನಮ್ಮ ಈಗೋ ಫೀಲ್ ಲೋ ಆದಾಗ, ಕೆಲವು ಸತಿ ನಮ್ಮ ಪಾತ್ರಗಳು ಸಕ್ಸಸ್ ಆಗದೆ ಇದ್ದಾಗ, ನಾವು ಯಾರ್ದೋ ಒಂದು ವ್ಯಾಮೋಹಕ್ಕೆ ಒಳಪಟ್ಟಾಗ, ಅಥವಾ ನಮಗೇನೋ ಒಂದು ಬೇರೆಯವರ ಒಂದು ಇದರಲ್ಲಿ ಕೆಲಸ ಮಾಡಬೇಕಾಗಿ ಬಂದಾಗ, ಹಂಗಲ್ಲಿ ಈ ಥರ ಸ್ಥಿತಿನಲ್ಲೂ ಕೂಡ ಎಷ್ಟೋ ಸತಿ ಓವರ್ ಥಾಟ್ಸ್, ತುಂಬ ಯೋಚನೆ, 28 ಕೆಲಸ ಒಟ್ಟಿಗೆ ಮಾಡೋ ಹಾಗೆ ಕಷ್ಟಗಳು ಬಂದಾಗ ಈ ಥರ ಆಗುತ್ತೆ.
ಇದೇ ಇವಕ್ಕೆಲ್ಲ ಕಾರಣ. ಬಾಡಿನಲ್ಲೂ ಇದು ಪರಿಣಾಮ ಆಗುತ್ತೆ. ಒಂದು ಅವೇರ್ನೆಸ್ ಅಂತ, ಅಂದರೆ ಬೆಳಕು. ಕತ್ತಲು ಕೋಣೆಗೆ ಬೆಳಕು ಬಂದ ತಕ್ಷಣ ಹೇಗೆ ಆ ಕತ್ತಲು ಹೊಟ್ಟೋಗುತ್ತೋ, ಈ ಬಾಡಿ ಈಸ್ ನಥಿಂಗ್ ಬಟ್ ಡಿಸೈರ್ಸ್, ಈಸ್ ಅನ್ ಔಟ್ಕಮ್ ಆಫ್ ಡಿಸೈರ್. ಬಾಡಿ ಆ್ಯಂಡ್ ಮೈಂಡ್, ಸ್ಥೂಲ ಸೂಕ್ಷ್ಮ ಎರಡೂ ಡಿಸೈರ್ದು. ನಮ್ಗೆ ಯಾವಾಗ ಅವೇರ್ನೆಸ್ ಬಂದ್ಬಿಡುತ್ತೆ, ನಾನು ಇನ್ಫಿನೈಟ್ ಈ ಚಿಕ್ಕ ಬಾಡಿನಲ್ಲಿ, ಅಂಥ ದೊಡ್ಡ ಆಕಾಶ ಈ ಪುಟ್ಟ ಬಾಡಿನಲ್ಲಿ ನಾನು ತುರ್ಕಿಟ್ಟಿರೋದ್ರಿಂದ, ಕಂಪ್ರೆಸ್ ಆಗಿರೋದ್ರಿಂದ ನನಗೆ ಈ ಟೆನ್ಷನ್ ಆಗ್ತಾ ಇದೆ. ಸಿಂಪಲ್ ರೀಸನ್, ಇದ್ಯಾವುದು ನನಗಲ್ಲ ಆಗ್ತಾ ಇರೋದು. ನಾನು ಇನ್ಫಿನೈಟ್, ನನಗೇನೂ ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಬಾಡಿ ಒಳಗೆ, ಚಿಕ್ಕ ದೇಹದಲ್ಲಿ ನಾನು ಅಂಥ ಇನ್ಫಿನೈಟ್, ಅನ್ಬೌಂಡೆಡ್, ನಾನು ಇದರೊಳಗೆ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಒಂದೊಂದು ಸತಿ ಹಾಗೆ ಆಗ್ತಾ ಇದೆ ಅಂತ ಅರಿವು ಬಂದ ತಕ್ಷಣ ಆಲ್ ದಿ ಡಿಸೈರ್ಸ್ ಹೇಗೆ ಕತ್ತಲು ಹೋಗುತ್ತೋ, ಕೋಣೆಯಿಂದ ಬೆಳಕು ಬಂದಾಗ ಹಾಗೆ ನಮ್ಮ ಆಸೆಗಳೆಲ್ಲ ಹೊಟ್ಟೋದಾಗ ವಿ ಫೀಲ್ ದಟ್ ವಿ ಆರ್ ಇನ್ಫಿನೈಟ್, ಅನ್ಬೌಂಡೆಡ್. ಇದನ್ನೇ ಹೇಳೋದು ರಿಲಿಜಿಯಸ್ನೆಸ್ ಅಂದರೆ ಇಷ್ಟೇ. ಏನು, ಯಾರಿಗೆ ತನ್ನ ಬಗ್ಗೆ ವಿಶ್ವಾಸ ಇದೆಯೋ, ಆತ್ಮವಿಶ್ವಾಸ ಇದೆಯೋ, ತನ್ನ ಬಗ್ಗೆ ನನ್ನೊಳಗೆ ಆ ಡಿವಿನಿಟಿ ಇದೆ ಅಂತ ಯಾರಿಗೆ ನಂಬಿಕೆ ಇದೆಯೋ ಅದನ್ನೇ ವಿಶ್ವಾಸ. ಯಾರಿಗೆ ತನ್ನಲ್ಲಿ ತಾನಿಗೆ ವಿಶ್ವಾಸ ಇದೆಯೋ ಆ ವಿಶ್ವಾಸನೇ ಭಕ್ತಿ ಅಂತಾರೆ. ಆ ಭಕ್ತಿ ಒಳಗಡೆ ಭಗವಂತನನ್ನು ತಾನೇ ಕಂಡುಕೊಳ್ಳುತ್ತೆ. ಹೇಗೆ ಅಲೆ ಸಮುದ್ರದಿಂದ ಯಾವತ್ತೂ ಬೇರೆ ಅಲ್ಲ, ಅಲೆ ತಾನು ಯಾವತ್ತೂ ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ಸಮುದ್ರದಿಂದ ಬೇರೆ ಅಂತ. ಹಾಗೆ ಈ ಒಂದು ನಾವು ಆ ಇನ್ಫಿನೈಟ್, ಆ ಹೋಲ್ ಪರಮಾತ್ಮನಿಂದ ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ಬೇರೆ ಅಂತ. ನಾವು ರಿಲಿಜಿಯಸ್ ಆಗಿದ್ದರೆ ನಿಜವಾಗ್ಲೂ ಒಂದು ಹೇಗೆ ಅಲೆ ಸಮುದ್ರಕ್ಕೆ ಸಂಬಂಧಪಟ್ಟಿದೆಯೋ, ನಮ್ಮಿಂದ ಹೊರಡುವ ಕಲೆ, ದಟ್ ಆರ್ಟ್, that creativity, everything comes from our religiousness. What is religiousness? It is finding a communion with reality. That is religiousness. Finding communion with reality. ನಮ್ಮ ಒಂದು ಸತ್ಯದ ಕಮ್ಯುನಿಕೇಟ್ ಮಾಡಿದಾಗ ನಾವು ಸತ್ಯನ, ದಟ್ ಈಸ್ ರಿಲಿಜಿಯಸ್ನೆಸ್. ಅಲ್ಲಿಂದ ನಾವು ಏನು ಮಾಡಿದ್ರೂ ಕ್ರಿಯೇಟಿವಿಟಿ, ಡಿವೈನ್ ಆಕ್ಟ್, ಅದೆಲ್ಲ ಆ ಕ್ರಿಯೇಟಿವಿಟಿ ಬರುತ್ತೆ. ಪ್ರತಿಯೊಂದು ಇದಕ್ಕೆ ಆರ್ಟಿಸ್ಟೇ ಆಗಬೇಕಂತಲ್ಲ, ಕ್ರಿಯೇಟಿವ್ ಪರ್ಸನ್ ಅಂದರೆ ಮ್ಯೂಸಿಷಿಯನ್ನೇ ಆಗಬೇಕು ಅಂತಿಲ್ಲ, ಪೇಂಟಿಂಗ್ನೇ ಆಗಬೇಕು ಅಂತಿಲ್ಲ. ನೀವು ಏನೇ ಕೆಲಸ ಮಾಡಿ ಅದು ಕ್ರಿಯೇಟಿವ್. ಯಾಕೆ ಅಂದರೆ ಅದು ಕಮ್ಯುನಿಯನಿಂದ ಬಂದಿದೆ, ಅದು ನಿನ್ನ ಸತ್ಯಕ್ಕೆ ಮುಟ್ಟಿರೋದ್ರಿಂದ ಅದು ಬರ್ತಾ ಇದೆ. ನಿನ್ನ ಕಾನ್ಷಿಯಸ್ನೆಸ್ಸಿಂದ, ನಿನ್ನ ಕಂಪ್ಯಾಷನ್ನಿಂದ ಆ ಕ್ರಿಯೇಟಿವಿಟಿ ನಿನ್ನ ಹೊರಗಡೆ ಬರ್ತಾ ಇದೆ. ಅದರಿಂದ ನಾವು ಏನೇ ಕೆಲಸ ಮಾಡಿದ್ರೂ ಅಭ್ಯಾಸದ ಮೇಲೆ ಮಾಡೋಕ್ಕಿಂತ, ಮಾಡುವಾಗ ರಿಪಿಟೇಟಿವ್ ಆಗಿ ಮಾಡೋಕ್ಕಿಂತ, ಇದು ಬರೀ ಒಂದು ಕಾಪಿ ಕ್ಯಾಟ್ ಥರ ಇಮಿಟೇಟ್ ಮಾಡೋಕ್ಕಿಂತ, ನಾನು ಇದನ್ನು ಮಾಡ್ತಾ ಇರೋದು ಒಂದು ಥೆರಪಿ, ಅಡುಗೆ ಮಾಡೋದು ಒಂದು ಥೆರಪಿ, ಕಸ ಗುಡಿಸೋದು ಒಂದು ಥೆರಪಿ, ಇದು ಮೆಡಿಟೇಟಿವ್ ಮೂಡ್ಗೆ ಕರ್ಕೊಂಡು ಹೋಗುತ್ತೆ ಈ ಥೆರಪಿ. ಈ ಥರ ನಾವು ಮಾಡ್ತಾ ಇರೋದೇನೆ ಆ ಒಂದು ಒಳಗಿಂದ ಮಾಡ್ತಾ ಇರಬೇಕು. ಇದು ಮಾಡಿದ್ರೆ ಒಳಗಿಂದ ಮಾಡಬೇಕು, ಇದರ ಮಾಡಬಾರ್ದು ಅಂತ ಬಂದಾಗ ನಮಗೆ ಗೊತ್ತಾಗತ್ತೆ. ನಮ್ಮ ಆ್ಯಟಿಟ್ಯೂಡ್ ಕೆಲಸ ಮಾಡುವಾಗ ನಮ್ಮ ಇಂಟೆನ್ಷನ್ನು, ಆಸಕ್ತಿ ಬೇರೆನೇ ಆಗುತ್ತೆ. ಮೊದಲು ಅವ್ರು ನೋಡಲಿ ಇವ್ರು ನೋಡಲಿ ಆಸಕ್ತಿ ಇತ್ತು. ಇವಾಗ ನನ್ನನ್ನು ಕಂಡ್ಕೋಬೇಕು, ನಾನು ನನ್ನಲ್ಲಿರೋ ಸತ್ಯನ ಮುಟ್ಟಬೇಕು, ಇದನ್ನು ನಾನು ಕಮ್ಯುನಿಕೇಟ್ ಮಾಡಬೇಕು. ದಟ್ ರಿಲಿಜಿಯಸ್ನೆಸ್ ವಿಲ್ ಕಮ್. ದ ರಿಲಿಜಿಯಸ್ನೆಸ್ ಈಸ್ ಫೈಂಡಿಂಗ್ ದಿ ಕಮ್ಯುನಿಯನ್ ವಿತ್ ದಿ ರಿಯಾಲಿಟಿ. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಆ ಸತ್ಯವನ್ನು ಮುಟ್ಟೋದು, ಸತ್ಯವನ್ನು ನೋಡೋದು, ನನ್ನನ್ನು ನಾನು ಕಂಡುಕೊಳ್ಳೋದು, ನನ್ನನ್ನು ನಾನು ಬೆಳೆಯೋದು, ನನ್ನೊಳಗೆ ನಾನು ನೋಡ್ಕೊಳ್ಳೋದು, ಬೆಳೆಯೋದು, ಇದಕ್ಕೆ ನಾನು ಮಾಡ್ತಾ ಇರೋದು ಪ್ರತಿಯೊಂದು ಕೆಲಸನೂ ಅದು ಪರ್ಫೆಕ್ಟ್ 100-200% ಕರ್ಮಯೋಗ ಆಗುತ್ತೆ. ಅದು ಒಳಗಿಂದ. ಆವಾಗ ಇದಕ್ಕೆ ಇದೇ ಕೆಲಸ ಅದೇ ಕೆಲಸ ಅಂತಿಲ್ಲ, ಆರಾಮಾಗಿ ನಾವು ಮಾಡ್ಬೋದು ಯಾವ ಕೆಲಸ ಮಾಡಿದ್ರೂ. ಇದು ಬಹಳ ಮುಖ್ಯ. ಎರಡನೇದು ನಮಗೆ ಬಂದ್ಬಿಡುತ್ತೆ ನಾನು ಸೆಪ್ರೇಟ್ ಅಂತ. ಯಾವಾಗ ನಾವು ಬರೀ ಬಾಡಿ ಲೆವೆಲ್ನಲ್ಲೇ ಇರ್ತೀವಿ, ಆ ಕಾನ್ಷಿಯಸ್ ಆಗಿ ಒಳಗಡೆ ಬರೋದು ಆ್ಯಕ್ಟ್ ಮಾಡಲ್ಲ, ಆ ಮಾಡೋದಕ್ಕೆ ಡೂವರ್ ಡೈಮೆನ್ಷನಲ್ಲಿ ಇರ್ತೀವಿ, ಆವಾಗ ನಾವು ಯಾವಾಗಲೂ ಇಟ್ಸ್ ಕಾಲ್ಡ್ ಅನ್ಕಾನ್ಷಿಯಸ್ ಸ್ಟೇಟ್ ಆರ್ ಅನ್ಅವೇರ್ನೆಸ್. ವಿ ಫೀಲ್ ವಿ ಆರ್ ಸಪ್ರೇಟ್, ನಾನು ಎಲ್ಲರಿಗಿಂತ ಸಪ್ರೇಟ್ ಅಂತ. ಆ ಸಪ್ರೇಟ್ ಬಂತ ಥಿಂಕ್ ಮಾಡಿದ ತಕ್ಷಣ ಯು ಬಿಕಮ್ ಎನ್ ಐಲ್ಯಾಂಡ್. ಯಾವಾಗ ನಾನು ಐಲ್ಯಾಂಡ್ ಆಗಿಬಿಡ್ತೀನಿ ಆವಾಗ ಆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು, ಕಾನ್ಫ್ಲಿಕ್ಟ್ ಎಲ್ಲ. ನಾನು ನಿಜವಾಗ್ಲೂ ನೋಡೋಣ, ಈ ಎಲ್ಲರೂ ಹೊರಗಡೆಯಿಂದ ನೋಡಿ ಎಲ್ಲ ಬೇರೆ ಬೇರೆ ಥರ ತೋರ್ತಾ ಇದ್ದಾರೆ, ಕಾಣ್ತಾ ಇದ್ದಾರೆ. ಬಾಡಿಲಿ ಎಲ್ಲ ಸಪ್ರೇಟ್, ರೈಟ್. ಆದರೆ ಮೈಂಡ್ ಈಸ್ ಓವರ್ಲ್ಯಾಪಿಂಗ್. ಬಟ್ ಅದರೊಳಗಿರುವಂತಹ ಆ ದೇವರು ಅಂತ ಏನು ಹೇಳಿದೆ, ನಾನು ಎಲ್ಲರಲ್ಲೂ ಇದ್ದೀನಿ. ದಟ್ ಎಸೆನ್ಸ್ ವಿಚ್ ಈಸ್ ಟೆಲಿಂಗ್ ಇನ್ ಐ, ಇನ್ ಎವ್ರಿಬಡಿ. ಇವೆಲ್ಲ ಕಾಣ್ತಾ ಇರೋದು ವೆರೈಟಿ, ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಕಾಣ್ತಿರೋದು, ಈಚ್ ಪರ್ಸನ್ ಈಸ್ ಯುನೀಕ್, ಬ್ಯೂಟಿಫುಲ್ ಆಗಿದೆ. ದಿಸ್ ಈಸ್ ನಾಟ್ ಸೆಪರೇಟಿಂಗ್ ಅಸ್. ಈ ಒಂದು ಯುನೀಕ್ನೆಸ್
ಆರ್ ವೆರೈಟಿ ಇಸ್ ನಾಟ್ ಸೆಪರೇಟಿಂಗ್ ಅಸ್. ತಿಳ್ಕೊಂಬಿಡಿ, ಸೆಪರೇಟ್ ಮಾಡ್ತಾ ಇಲ್ಲ. ಇಟ್ ಈಸ್ ಗಿವಿಂಗ್ ದಿ ರಿಚ್ನೆಸ್ ಟು ಅಸ್, ಬ್ಯೂಟಿ ಟು ಅವರ್ ಲೈಫ್, ಬಿಕಾಸ್ ಇನ್ಸೈಡ್ ವಿ ಆರ್ ಆಲ್ ಒನ್. ಆ ಒಂದು ಫೀಲಿಂಗ್ ಬಂದಾಗ ನನ್ನ ಒಂದು ಭಾಗ ಹಿಮಾಲಯದಲ್ಲಿದೆ, ನಂದೊಂದು ಭಾಗ ಗೋಪುರದ ಮೇಲಿದೆ, ನಂದೊಂದು ಭಾಗ ರೋಸ್ ಗಾರ್ಡನ್ನಲ್ಲಿದೆ, ನಂದೊಂದು ಭಾಗ ಚಿಟ್ಟೆನಲ್ಲಿದೆ, ನನ್ನೊಂದು ಭಾಗ ಒಂದು ಹಕ್ಕಿನಲ್ಲಿದೆ. ಎಲ್ಲ ಕಡೆನೂ ನಾನೇ ಇದ್ದೀನಿ. ಆ ನಾನು ಅನ್ನೋದಕ್ಕೆ ಇನ್ಫಿನೈಟ್ ಅದು. ಅದರಿಂದ ಬರೀ ಈ ಬಾಡಿ ಒಳಗಲ್ಲ, ಎಲ್ಲರಲ್ಲೂ ನಾನೇ ಇದ್ದೀನಿ, ನಾನು ಬೇರೆ ಅಲ್ಲ. ಇದು ರಿಯಲ್ ರಿಲಿಜಿಯಸ್ ಕ್ವಾಲಿಟಿ. ಇದು ಬಂದಾಗ ಆ ಪ್ರೇಮ ಬರೋದಾಗ್ಲಿ, ಒಳಗಡೆ ಇದು ಎಷ್ಟು ಚೆನ್ನಾಗಿರುತ್ತೆ, ರೆಲೆವೆನ್ಸು ಎಲ್ಲ ಬ್ಯೂಟಿ, ಅದು ಅದ್ಭುತವಾಗಿರುತ್ತೆ. ಆ ರೀತಿ ಬಂದರೆ ಈಗ ರಿಲಿಜನ್ ಅಂತ ತಗೊಂಡ್ರೆ, ರಿಲಿಜಿಯಸ್ ಕ್ವಾಲಿಟಿ ಹೇಳಿದೆ. ರಿಲಿಜನ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಟರ್ಮ್. ಬ್ರಿಂಗ್ ಟುಗೆದರ್ ದೋಸ್ ಹೂ ಹ್ಯಾವ್ ಫಾಲನ್ ಅಪಾರ್ಟ್ ಇನ್ ಅಜ್ಞಾನ, ಬ್ರಿಂಗ್ ದೆಮ್ ಟುಗೆದರ್ ಅಂತ ಅರ್ಥ. ಯಾರು ಅಜ್ಞಾನದಿಂದ ಬೇರೆ ಬೇರೆ ನಾನು ಬೇರೆ ಅನ್ಕೊಂಡಿದ್ದಾರೋ ಅವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಬಾ, ಜ್ಞಾನದಲ್ಲಿ ಕರ್ಕೊಂಡು ಬಾ. ಎಲ್ಲರಿಗೂ ಗೊತ್ತಾಗಲಿ ನಾನು ಒಂದೇ, ನಾನು ಎಲ್ಲರಲ್ಲೂ ಇದ್ದೀನಿ, ನಾನು ಒಂದೇ ಅನ್ನೋದು ಬರಲಿ ಅಂತ. ಈವನ್ ಧರ್ಮಧ್ವಜದ ಮೆಸೇಜ್ ಕೂಡ ಅಷ್ಟೇನೆ, ಎಲ್ಲರೂ ಒಂದೇ. ಇದು ನಿಜವಾದ ಒಳಗಡೆಯ ಗುಟ್ಟು. ಯಾವಾಗ ಆ ಒಂದೇ ಅನ್ನೋದು ಬರುತ್ತೆ, ಈವನ್ ವಿ ಸ್ಟಾರ್ಟ್ ಲವಿಂಗ್ ದಿ ಟ್ರೀ. ಹರ್ಟ್ ಮಾಡಲ್ಲ, ಒಂದು ಪ್ಲ್ಯಾಂಟನ್ನು ಹರ್ಟ್ ಮಾಡಲ್ಲ ನಾವು. ಆ ಭಾವನೆ ಒಳಗಿಂದ ಬರುತ್ತೆ. ಇದು ಶುದ್ಧವಾದ ಪ್ರೇಮ. ಆ ರಿಲಿಜಿಯಸ್ ಕ್ವಾಲಿಟಿಯಿಂದ ಬರೋ ಶುದ್ಧವಾದ ಪ್ರೇಮ ಕಲ್ಟಿವೇಟೆಡ್ ಅಲ್ಲ. ಇದು ನರ್ಚರ್ಡ್ ಕಂಪ್ಯಾಷನ್ ಇಂದ ಬಂದಿದ್ದ ಅಲ್ಲ, ಇದು ಒಳಗಡೆಯಿಂದ ಬಂದದ್ದು ಪ್ರೇಮ. ಇಂಥ ರಿಲಿಜನ್ ಇಷ್ಟು ಪ್ರೇಮವನ್ನ, ಆಳವಾದ ಸತ್ಯವನ್ನ ಸಾರ್ತಾ ಇರೋ ಧರ್ಮ ಎಷ್ಟು ಇವತ್ತು ಕ್ರೈಮ್ ಮಾಡ್ತಾ ಇದೆ ಅಂದ್ರೆ, ಇಟ್ ಹ್ಯಾಸ್ ಬಿಕಮ್ ಫೇಕ್. ರಿಲಿಜನ್ ಹ್ಯಾಸ್ ಬಿಕಮ್ ಫಾಲ್ಸ್, ಸೂಡೋ ರಿಲಿಜನ್ ಆಗ್ಬಿಟ್ಟಿದೆ. ವಿ ವಾಂಟ್ ಎ ರೀಪ್ಲೇಸ್ಮೆಂಟ್ ಆಫ್ ನ್ಯೂ ರಿಲಿಜನ್. ವಿ ಹ್ಯಾವ್ ಬಿಕಮ್ ಸಿವಿಲೈಸ್ಡ್, ನಾಟ್ ಕಲ್ಚರ್ಡ್. ವಿ ಹ್ಯಾವ್ ಬಿಕಮ್ ಸಿವಿಲೈಸ್ಡ್, ನಾಟ್ ರಿಲಿಜಿಯಸ್. In the name of religion, in the name of culture, in the name of civilization, in the name of education, barbarous act ಆಗ್ತಾ ಇದೆ. ಎಲ್ಲ ಕಡೆ ಸಬ್ ಹ್ಯೂಮನ್ ಆಕ್ಟ್ ನಡೀತಾ ಇದೆ. ಪ್ರಾಣಿಗಿಂತ ಕೀಳಾಗಿ ನಾವು ವರ್ತನೆ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ. ಮನುಷ್ಯ ಸತ್ಯದಿಂದ ಹೊರಗೆ ಬಿದ್ದುಬಿಟ್ಟಿದ್ದಾನೆ. ಮನುಷ್ಯ ಎದ್ದೇಳಬೇಕಿವಾಗ, ಎದ್ದೇಳಿ ಕೂಗಬೇಕು. ಎಲ್ಲರೂ ನಾವೆಲ್ಲ ಒಂದೇ ಅಂತ ಕೂಗಬೇಕು. ಯುಗಾಂತರದ ಧ್ಯಾನದಲ್ಲಿ ಕೂಡ ಇದೇ ಮೆಸೇಜ್ ಇದೆ. The whole existence is an organic unity. ಒಂದೇ ಮೆಸೇಜ್, ಡಿಫರೆಂಟ್ ಮೆಟಾಫರ್. ಧ್ಯಾನ ಮಾಡಿರೋದು ಎಲ್ಲರಿಗೂ ಗೊತ್ತು, ಒಳಗಡೆ ನಾವೆಲ್ಲ ಒಂದೇ ಅಂತ. ಅದೇ ಮೆಸೇಜೇ ಇರೋದು. ನಾವೆಲ್ಲ ಒಂದೇ ಅನ್ನೋದೇ ಯೂನಿವರ್ಸಲ್ ಮೆಸೇಜ್. ಇದು ಸತ್ಯ. ಇವಾಗ ನಾವು ಧ್ಯಾನ ಮಾಡಿದ್ರೆ ನಾವೇನು ಪ್ರಾಬ್ಲಮ್ ಹೊರಗಡೆ ಸಾಲ್ವ್ ಮಾಡೋಕ್ಕಾಗಲ್ಲ. ನಾವು ಧ್ಯಾನ ಮಾಡಿದ್ರೆ ಅಕಸ್ಮಾತು ಆ ಯುದ್ಧ ನಡೀತಾ ಇರೋದು ನಿಂತು ಹೋಗುತ್ತೆ. ಎಲ್ರಿಗೂ ಮನಸ್ಸಿನಲ್ಲೂ ಒಂದೇ ಅಂತ ಬಂದ್ಬಿಟ್ರೆ, ಇವ್ರು ಸಾಯ್ಲಿ, ಅವ್ರು ಸಾಯ್ಲಿ, ನಮ್ಮ ಸೈನಿಕರು ಸಾಯ್ಲಿ, ನಿಮ್ಮ ಸೈನಿಕರು ಸಾಯ್ಲಿ ಅಂತಲ್ಲ. ಯಾರು ಸಾಯೋದು ಬೇಡ, ಯುದ್ಧನೇ ಆಗೋದು ಬೇಡ. ಆ ಸ್ಥಿತಿಗೆ ಬರಬಹುದು. ನಮ್ಮೆಲ್ಲರಲ್ಲೂ ಕೂಡ ಆ ಒಳಗಡೆ ಇರೋ ಸತ್ವ ಏನಿದೆ, ಸತ್ಯ, ನಾವೆಲ್ಲ ಒಂದೇ ಅನ್ನೋದು, ಇದೊಂದೇ ಸತ್ಯ. ನೋಡಿ, ಎಲ್ಲೋ ಚೈನಾನಲ್ಲಿ ಹೇಗೋ ಶುರುವಾಗಿದ್ದ ವೈರಸ್ಸು ಈಗ ನಮ್ಮನೆ ಪಕ್ಕದ ಮನೆಗೆ ಬಂದಿದೆ ಅಂತ ಅಂದಮೇಲೆ ಎಷ್ಟು ಸಾವಿರ ಮೈಲಿಗಳು ದಾಟ್ಕೊಂಡು ಒಬ್ರಿಂದ ಒಬ್ಬರಿಗೆ ಹರಡ್ಕೊಂಡು ಇದೇ ತೋರ್ಸತ್ತೆ. ನಾವೆಲ್ಲರೂ ಕೂಡ ಯಾರೂ ಕೂಡ ಕರೋನಾಗೆ ಪಾರ್ಷಿಯಲ್ ಅಲ್ಲ. ಕರೋನಾ ಎಲ್ಲರಿಗೂ ಒಂದೇ ಪ್ರಾಬ್ಲಮ್ಮು. ಇಡೀ ವಿಶ್ವಕ್ಕೆ ಒಂದೇ ಸಮಸ್ಯೆ ಅಂದಮೇಲೆ ನಾವೆಲ್ಲ ಕನೆಕ್ಟೆಡ್. ವೈರಸ್ ಇಂದಾನೋ ನೆಗೆಟಿವೋ ಪಾಸಿಟಿವೋ ನಾವೆಲ್ಲರೂ ಕನೆಕ್ಟ್ ಆಗಿದ್ದೀವಿ ಒಬ್ಬರಿಂದ ಒಬ್ಬರಿಗೆ. ನನ್ಗೆ ಒಂದೊಂದ್ಸತಿ ಅನ್ಸತ್ತೆ, ಡಿಕ್ಷನರಿನಲ್ಲಿ ನೋಡಿದಾಗ ಎರಡು ಭಾಗನೇ ಮಾಡೋಕ್ಕಾಗೋದು. ಒಂದು ನೆಗೆಟಿವ್ ವರ್ಡ್ ಎಲ್ಲ ಸೇರಿಸ್ಕೊಂತಾ ಹೋಗ್ಬೋದು, ಪಾಸಿಟಿವ್ ವರ್ಡ್ಸ್ ಎಲ್ಲ ಸೇರಿಸ್ಕೊಂತಾ ಹೋಗ್ಬೋದು. ಒಂದೇ ಮೀನಿಂಗ್ ಕೊಡುತ್ತದು. ಅಷ್ಟೊಂದು ಮೀನಿಂಗ್ ಇದ್ರೂ ನಾನು ಎಷ್ಟೋ ಸತಿ ನೋಡಿದ್ದೀನಿ, ಡಿಕ್ಷನರಿನ ಓದಿದ್ರೆ ಎಲ್ಲ ವರ್ಡೂ ಒಂದೇ ಮೀನಿಂಗ್ ಕೊಡುತ್ತೆ. ಹಾಗೆ ಕನೆಕ್ಟ್ ಮಾಡ್ಬೋದು. ಉದಾಹರಣೆಗೆ ಹೇಳ್ತೀನಿ, ಒಬ್ಬ ಸೋಂಬೇರಿ ಆಗಿದ್ರೆ ವಿದ್ಯೆ ಇಲ್ಲ, ವಿದ್ಯೆ ಇಲ್ಲದೆ ಇದ್ರೆ ಧನ ಇಲ್ಲ, ಧನ ಇಲ್ಲದೆ ಇದ್ರೆ ಮಿತ್ರ ಇಲ್ಲ, ಮಿತ್ರ ಇಲ್ಲದೆ ಇದ್ರೆ ಸುಖ ಇಲ್ಲ, ಸುಖ ಇಲ್ಲದೆ ಇದ್ರೆ ಜೀವನ ಇಲ್ಲ. ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ದರ್ ಇಸ್ ನೋ ಎಂಡೇ ಇಲ್ಲ. ನಾವು ಧ್ಯಾನ ಮಾಡುವಾಗ ಬರುವ ಪ್ರೇಮ ಇದೆಯಲ್ಲ, ಅದು ಜೆನ್ಯೂನ್ ಪ್ರೇಮ. ಆ ರಿಲಿಜಿಯಸ್ ಕ್ವಾಲಿಟಿ ಇಸ್ ಎ ಜೆನ್ಯೂನ್ ಪ್ರೇಮ. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಪ್ರೇಮ ಏನಾದರೂ ಡಿಸಿಪ್ಲಿನ್ ಮಾಡಿದ್ರೆ ಸುಳ್ಳು. ಅಹಿಂಸೆಯನ್ನ ಡಿಸಿಪ್ಲಿನ್ ಮಾಡಿದ್ರೆ ಅದು ಸುಳ್ಳು.
ಎಫರ್ಟ್ಲೆಸ್ ಆಗಿ ಬರಬೇಕು. ಎಫರ್ಟ್ಲೆಸ್ ಆಗಿ ಆ ಪ್ರೇಮ, ಅಹಿಂಸೆ ಫೀಲಿಂಗು ಎಫರ್ಟ್ಲೆಸ್ ಆಗಿ ಬಂದಾಗ ಅದರಲ್ಲಿ ಆಳವಾದ ಸತ್ಯ ಇದೆ. ಈ ಸತ್ಯವನ್ನ ಯಾವತ್ತೂ ಕನಸು ಅನ್ಬೇಡ. ಇದು ಸುಂದರವಾದ ಅನುಭವ. ಈ ಪ್ರೇಮವನ್ನ, ಸುಂದರವಾದ ಅನುಭವವನ್ನ ನೀನು ಕನಸು ಅಂದರೆ ಸತ್ಯವೇ ಮುಚ್ಚೋಗತ್ತೆ. ನೀನು ಕನಸನ್ನ ಸತ್ಯ ಮಾಡೋಕೆ ಹೊರಟಿರೋನು ಸತ್ಯವನ್ನ ಯಾಕೆ ಕನಸು ಮಾಡ್ತೀಯಾ? ಈ ರೀತಿ ಚಿಂತೆ ಮಾಡೋಣ. ನಾಳೆ ಮುಂದುವರಿಸ್ತೀವಿ.